ಇದು 7ನೇ ಮನೆ ಊಟ ಇವತ್ತು ಇದು 7ನೇ ಮನೆ ಊಟ ಮಾಡಿರೋದು. 6 ಮನೆ ತಮಿಳ್ನಾಡಲ್ಲಿ ಹೊಸೂರು ಮುಗಿಸ್ಕೊಂಡು ಬಂದು 4 ಗಂಟೆಗೆ ಅಂತ ನಿಮಗೆ ಮಾತು ಕೊಟ್ಟು ಹೌದು 4 ಗಂಟೆಗೆ ಬರ್ತೀನಿ ಅಂತೇಳಿ. ಪಾಪ ಅಲ್ಲಿಂದ ಬರಬೇಕಾದ್ರೆ ಕಾರಣಾಂತರದಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು, ಹಂಗಾಗಿ ಲೇಟ್ ಆಯ್ತು. ಹೌದು 3 ಅವರ್ ಮುಂದಕ್ಕೆ ಟ್ರಾಫಿಕ್ ಅಮ್ಮ ಬಂದ ಬಿಟ್ವಲ್ಲಮ್ಮ ಬರ್ತೀವ. ಆಂಟಿ ನಿಮ್ಮದೇ ಫೋನು ಲೇಟ್ ಆಯ್ತಲ್ಲ. ತೆಗ್ದ ಫೋಟೋ ತೆಗ್ದ ನಿಧಾನ ಚಿನ್ನು. ಇನ್ನೊಂದು 1/2 ಅವರ್ ಅಮ್ಮ. ಬನ್ನೇರುಘಟ್ಟ ಹತ್ರ ಬರ್ತಾ ಇದ್ದೀನಿ. ಹೌದಾ, ಬರಲಿ ಬಿಡು. ಬರಲ್ಲ ಅಂದರೆ ಇದಲ್ವಾ? ಅಲ್ಲ ಇಲ್ಲ ಮನೆ ತಟ್ಟೆ ಇದೆ. ಯಾವ್ದು ನಿಂದು? ಅಲ್ಲ ಇನ್ನೊಂದು ವಿಚಾರದಲ್ಲಿ ಇಲ್ಲಿ ಬಂದು ಊಟ ಮಾಡ್ತೀವಿ ಅಂತ ಯಾವತ್ತಾದ್ರೂ ಅನ್ಕೊಂಡಿಲ್ಲ. ಇದೇ ಟೈಮ್ ಹೌದೇನಮ್ಮ? ದೀಪಾವಳಿ ಹಬ್ಬ ನೋಡಿ, ದೀಪಾವಳಿ ಹಬ್ಬದ ದಿವಸ ಇವ್ರ ಮನೆಯಲ್ಲಿ ಇವ್ರ ಜಾಗದಲ್ಲಿ ನೋಡಿ, ಜಾಗ ತೋರಿಸಾಗಿ ಕಾಣಿಸ್ತಾ ಇದೆ. ಪೂಜೆ ಮಾಡಿತ್ತು ಕಾಣಿಸ್ತದೆ ಅಂತ ಪೂಜೆ ಮಾಡಿದ್ದು. ನೀವು ಕೇದಾರನಾಥಕ್ಕೆ ಹೋಗಿ ಸಿಗ್ತಾರ ಅಂತಲ್ಲಮ್ಮ, ಇವತ್ತಿನ ಜಾಗದ ಬಂದು ಸಿಕ್ಕೊಂಡು ಊಟ ಮಾಡ್ತಾ ಇದೀನಲ್ಲಮ್ಮ. ರಾಯರ್ ಪವಾಡ ಅಂತ ಇನ್ನೇನು ಗುರುಗಳೇ ಹೇಳ್ತಾರೆ. ಹಾಂ ರೀ ಬರ್ತೀನಿ. ನೀವೇನು ಅನ್ಕೊಂಡಿದ್ದೀರಲ್ಲ, ಆದಷ್ಟು ಬೇಗ ನೀವು ಇದ್ರ ಪವಾಡ ನನ್ನ ಮುಂದೆ ಅನ್ಕೊಳ್ತೀವಿ. ಇದ್ರ ಪವಾಡ ನೀವೇನು ಅನ್ಕೊಂಡಿದ್ದೀರ, ಯಾಕಂದರೆ ಇಲ್ಲಿ ಪವಾಡ ಆಗಿರೋದು ಈಗ ನಾನು ಬಂದು ಹೋದೆ ಅಂತ ಹೇಳಕ್ಕೆ ಹೋಗ್ಬೇಡಿ, ನಾನು ಬಂದು ಹೋದೆ ಆಯಿತು ಅಂತ ಹೇಳಕ್ಕೆ ಹೋಗ್ಬೇಡಿ. ನೀವು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ನಿಮ್ಗೆ ಪವಾಡ ಆಗುತ್ತೆ. ಆಯಿತಾ? ರಾಯರ ಮೇಲೆ ಇಷ್ಟು ನಂಬಿಕೆ ನಿಮಗೆ ಪವಾಡ ಆಗ್ತಂದರೆ ನೀವೆಲ್ಲ ನಿಮ್ಮ ಫ್ಯಾಮಿಲಿ ಸಮೇತ ಬಂದರೆ ಹೋಗ್ಬಿಡ್ತೀರಾ, ಹೋಗ್ಬಿಡ್ತೀರ ಅಷ್ಟೇ ಸಾಕು. ಇಲ್ಲ ಅವ್ರು ಏನು ಕೇಳಲ್ಲ, ರಾಯರು ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಹೇಳಿ ಕೇಳಲ್ಲ. ರಾಯರು ಏನು ಕೇಳ್ತಾರೆ, ಭಕ್ತಿ ಮಾತ್ರ ಕೇಳ್ತಾರೆ. ಭಕ್ತಿಯಿಂದ ನೀವು ಹೋಗಿ ಬನ್ನಿ. ನಾನು ಮಾಡ್ತಾಯಿದ್ದೀನಿ.
ಇವಾಗ ಇದೇನು ನಿಮ್ಮದು ಜಾಗ ಇದೆಯಲ್ಲ, ಈ ಜಾಗದಲ್ಲಿ ಅತಿ ಶೀಘ್ರದಲ್ಲಿ ನಿಮಗೆ ಪವಾಡ ಆಗುತ್ತೆ, ಓಕೆನಮ್ಮ. ಯಾಕಂದರೆ ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿ, ಇಲ್ಲಿ ನಾವು ದೇವರು ಅಲ್ಲ, ಗುರುಗಳಲ್ಲ, ನಾವು ನಿಮಗೆ ಮನುಷ್ಯರು ಇಲ್ಲಿ ಪೂಜೆ ಮಾಡಿದ್ದೀವಿ, ಖಂಡಿತ ಒಳ್ಳೆಯದಾಗುತ್ತೆ. ಇವಾಗ ನಾನು ಇದೇ ಮನೆ ಕೊಡ್ತೀನಿ, ಇದೇ ಮನೆ ಇಟ್ಕೊಂಡು ನೀವು ಪೂಜೆ ಮಾಡಿ 9 ಗುರುವಾರ ಒಳಗಡೆ ನಿಮ್ಮ ರಿಸಲ್ಟ್ ಬರುತ್ತೆ, ಓಕೆನಮ್ಮ. ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತೂ ಸುಳ್ಳಾಗುತ್ತೆ, ಹೌದಲ್ವ? ಹೌದು. ಈಗ ಇದನ್ನು ಆದಷ್ಟು ಬೇಗ ಇಷ್ಟು ಇಟ್ಟರೆ ನೀವು ಅದನ್ನು ಆಯ್ತು, ಒಳ್ಳೆಯದಾಗಿ. ಕಾರ್ತಿಕ್ ಮಾಸ ನೋಡಿ ಎಷ್ಟೊತ್ತಾಯಿತು ಆ ಜಾಗದಲ್ಲಿ ದೀಪ ಹಚ್ಚಿ ಇನ್ನೂ ಉರಿತಾ ಇದೆ. 25 ನಿಮಿಷ. ಅಯ್ಯೋ ಅಯ್ಯೋ ತಾಯಿ, ಇವತ್ತು ನಿಮ್ಮ ಕೈಯಿಂದ ಊಟ ಕೊಟ್ಬಿಟ್ರಲ್ಲಮ್ಮ. ಅಯ್ಯೋ ನನ್ನ ತಾಯಿ, ಒಳ್ಳೇದಾಗಲಿ ಏನಮ್ಮ. ಅಯ್ಯೋ ನೀನು ಟೀ ಕೊಡ್ತಾ ಇದೆಯೇನಮ್ಮ. ಅಯ್ಯೋ ನನ್ನ ತಾಯಿ, ನಮ್ಮ ತಂದೆ ಇದ್ದಾಗ ಸ್ವಾಮಿ ಏನು ಖುಷಿ ಆಯ್ತಾ? ಖುಷಿ ಆಯ್ತು ಸ್ವಾಮಿ, ನೀವು ಬಂದಿದ್ದಿ ಜಾಗಕ್ಕೆ. ಅದ್ಭುತ ಒಂಥರ. ಓಕೆ ಓಕೆ, ಚೆನ್ನಾಗಿ ಒಳ್ಳೆ ಏನೋ ಒಂದು ಅವತ್ತು ಬಂದ್ರಿ, ಮತ್ತೆ ಹೋಗ್ಬಿಟ್ರಿ, ಏನೋ ಬಿಜಿ ಇದೆ, ತಾಯಿ ಕಾರ್ಯ ಇದೆ ಅಂತ. ಹೌದು, ಇವತ್ತು ನಮ್ಮ ಜಾಗಕ್ಕೆ ಬಂದು ಇದು ಸುಮಾರು ವರ್ಷದಿಂದ ತಗೊಂಡು ಖಾಲಿನೇ ಇದೆ, ಬಾಡಿಗೆಗೆ ಬರ್ತಾ ಇದ್ದಾರೆ. ಸುಮಾರು 4-5 ಜನ ರನ್ನಿಂಗ್ ಅವರೇ. ಓಕೆ ಓಕೆ, ಅವ್ರ ಟು ಬಿ ಒಟ್ಲರ್ 20-22 ವರ್ಷಕ್ಕೆ ಕೇಳ್ತಾವ್ರೆ. ನಾನು ಅದನ್ನ 22 ವರ್ಷಕ್ಕೋಸ್ಕರ ಕೊಡ್ತಾ ಇಲ್ಲ. 50ಕ್ಕೆ 100 ಇದೆ ಜಾಗ. 50ಕ್ಕೆ 100. ಓಕೆ, ಹಿಂಗ 50 ಅಮ್ಮ ಇಟ್ಕೊಳ್ಳಮ್ಮ ಒಂದು ನಿಮಿಷ. ಅದು 50 ಅದು. ಓಕೆ, ಅದು ಮೇನ್ ರೋಡು. ಈ ಕಡೆ ಹೋದ್ರೆ ಯಾವ ರೋಡ್ ಬರುತ್ತೆ? ಮೈಸೂರು. ಈ ಕಡೆ ಮೈಸೂರು ಮೇನ್ ರೋಡ್, ಈ ಕಡೆ ಹೋದ್ರೆ ಇದು ಕನಕಪುರ ಮೇನ್ ರೋಡು. ಓಕೆ, ಅದಂದ್ರೆ ಮೇನ್ ರೋಡ್ಗೆ ಇದೆ. ಹಿಂಗೆ 50 ಬರುತ್ತೆ, ಹಿಂಗೆ 100 ಬರುತ್ತೆ. ಓಕೆ, ಅಂದ್ರೆ 5,000 ಅಡಿ ಇದೆ. ಓಕೆ, ಇವಾಗ ರೆಂಟಿಗೆ ನೋಡ್ತಾ ಇದ್ದೀರಾ? ರೆಂಟ್ ಬಾಡಿಗೆ ಕೊಡ್ಬೇಕು ಅಂತ ಹೇಳಿ ಸುಮಾರು ದಿವಸದಿಂದ ಪ್ರಯತ್ನ ಪಡ್ತೀವಿ, ಬರ್ತಾರೆ. ಅದು ಒಂಥರ ಏನೋ ರಾಯರು ಬಂದು ಅದು ಇದು ಫ್ಯಾಕ್ಟ್ರಿ ಕೇಳ್ತಾರೆ, ರಾಯರು ಬಂದು ಇಲ್ಲಿ ಪಾದಾರ್ಪಣೆ ಮಾಡಿ ಹೋಗೋವರೆಗೂ ಎಲ್ಲೋ ಆಗಬಾರ್ದು ಅಂತ ಏನೋ ಇತ್ತೇನೋ. ಆಗಿಲ್ಲ, ಇವಾಗ ಅಂದ್ಕೊಂಡಿದ್ದೆಲ್ಲ ಯಶಸ್ವಿ ಆಯಿತು. ಇವಾಗ ಏನು ನೀವು ಅಂದ್ಕೊಂಡಿದ್ದೆಲ್ಲ ಈ ಜಾಗಕ್ಕೆ ಅತಿ ಶೀಘ್ರದಲ್ಲೇ ರೆಂಟ್ಗೋಸ್ಕರ ಅದ್ಭುತವಾದ ಕಸ್ಟಮರ್ ಬರ್ತಾರೆ ನೋಡಿ ಸ್ವಾಮಿ. ಯಾಕಂದರೆ ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ನೆನೆಸಿ ನೀವು ಇವತ್ತು ಪೂಜೆ ಮಾಡಿದ್ದೀರಾ. ಇಲ್ಲಿ ನಾವೇನು ರಾಯರಲ್ಲ, ನಾವೇನು ರಾಯರ ಆಗಿರೋದು ಒಬ್ಬರೇ ಗುರು ರಾಘವೇಂದ್ರ ಸ್ವಾಮಿ ಅವರು ಮಂತ್ರಾಲಯದಲ್ಲಿ ಇರ್ತಕ್ಕಂಥವ್ರು. ಆ ರಾಯರು ಮಾತ್ರ, ಆ ರಾಯರ ಪ್ರತಿರೂಪದಲ್ಲಿ ಯಾರೂ ಬರೋದಕ್ಕೆ ಸಾಧ್ಯವಿಲ್ಲ. ಆದರೆ ಅವ್ರ ಹೆಸರನ್ನು ಹೇಳ್ಕೊಳ್ಳೋಣ, ನಾವು ಅವ್ರ ಜಪ ಮಾಡೋಣ. ನನಗೆ ಕಷ್ಟ ಇದೆ ಅಂದರೆ ರಾಯರೇ ನೀವು ಇದ್ದೀರಾ ಅಂತ ಹೇಳಿದರೆ ಸಾಕು, ಅದ್ಭುತವಾಗಿ ನಮಗೆ ಪವಾಡಗಳನ್ನು ಮಾಡ್ತಾರೆ. ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ, ಖಂಡಿತ ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಇದೇ ಜಾಗದಲ್ಲೇ ಅತಿ ಶೀಘ್ರದಲ್ಲೇ ನಿಮ್ಮದು ಪವಾಡ ಆಯಿತು ಅಂತ ನನಗೆ ಫೋನ್ ಮುಖಾಂತರ ತಿಳಿಸ್ತೀರಾ ಸ್ವಾಮಿ. ಆಯಿತು, ಒಳ್ಳೆಯದಾಗಲಿ ಸ್ವಾಮಿ. ಜೈ ಶ್ರೀರಾಮ್.